ಶಾಸಕನನ್ನ ನಗೆಪಾಟಲಿನ ರಾಜಕಾರಣಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಟ್ರೋಲ್ ಮಾಡ್ತಾ ಇದ್ದಾರಂತೆ. ಹಾಗಾದ್ರೆ ಯಾರು ಆ ನಗೆಪಾಟಲಿನ ರಾಜಕಾರಣಿ ಅಂತ ನಾವು ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಶಾಸಕನ ಈ ವಿಡಿಯೋ ಸಹ ಸಖತ್ ವೈರಲ್. BJP people insulted Mahatma Gandhi ji. BJP people insulted ideology of the Mahatma Gandhi ji. BJP people taken away the bread and butter of the poor people of India. So, I personally being a teacher have a strong doubt Modi ji. Who is the Prime Minister of India? Whether Modi ji or Donald Trump. ಹೌದು, ಸಿಎಂ ಸಿದ್ದರಾಮಯ್ಯ ಆಪ್ತ ಶಾಸಕರಲ್ಲಿ ಪ್ರದೀಪ್ ಈಶ್ವರ್ ಸಹ ಒಬ್ಬರು. ಬಿಜೆಪಿಯನ್ನ ಟೀಕಿಸುವ ಕಾಂಗ್ರೆಸ್ ನಾಯಕರ ಪೈಕಿ ಮುಂಚೂಣಿಯಲ್ಲಿರುವ ನಾಯಕರಲ್ಲಿ ಪ್ರದೀಪ್ ಈಶ್ವರ್ ಕೂಡ ಒಬ್ಬರು. ತೆಲುಗು ಸಿನಿಮಾ ಶೈಲಿಯಲ್ಲಿ ಭಾಷಣ ಮಾಡುವ ಪ್ರದೀಪ್ ಈಶ್ವರ್ ತಮ್ಮದೇ ಮಾತಿಗೆ ಹಲವು ಬಾರಿ ಟ್ರೋಲ್ ಆಗಿದ್ದು ಉಂಟು. ಆದರೆ ಇದೀಗ ನೆಟ್ಟಿಗರು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ನಗೆಪಾಟಲಿನ ರಾಜಕಾರಣಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ನಗೆಪಾಟಲಿನ ರಾಜಕಾರಣಿ ಎಂದು ಟ್ರೋಲ್ ಆದ ಶಾಸಕ ಪ್ರದೀಪ್ ಈಶ್ವರ್ ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಕದಲ್ಲಿ ಕೈಕಟ್ಟಿಕೊಂಡು ನಿಂತಿದ್ರು. ಈ ವೇಳೆ ಡಿಸಿಎಂ ಪ್ರದೀಪ್ ಈಶ್ವರ್ಗೆ ಹೋಗಿ ಅಲ್ಲಿ ಕುಳಿತುಕೋ ಅಂತ ಹೇಳಿದ್ದ ಸುದ್ದಿ ನಗೆಪಾಟಲಿಗೀಡಾಗಿದೆ. ಸದ್ಯ ಈ ಸುದ್ದಿ ಎಲ್ಲೆಡೆ ವೈರಲ್ ಆಗಿದ್ದು, ಈ ವಿಡಿಯೋ ನೋಡಿ ನೆಟ್ಟಿಗರು ಬಿದ್ದು ಬಿದ್ದು ನಗ್ತಾ ಇದ್ದಾರೆ. ಬಂಧುಗಳೇ, ವೇದಿಕೆಯಲ್ಲಿ ಅತಿ ಹೆಚ್ಚು ವೈರಲ್ ಆದ ವಿಡಿಯೋ ಬಿದ್ದು ಬಿದ್ದು ನಕ್ಕ ನೆಟ್ಟಿಗರು. ಪ್ರದೀಪ್ ಈಶ್ವರ್ ಕೆಲ ಹೇಳಿಕೆಗಳು, ಪ್ರತಿಕ್ರಿಯೆಗಳಿಗೆ ನೆಟ್ಟಿಗರಿಂದ ವ್ಯಂಗ್ಯ ಮತ್ತು ಟೀಕೆ ವ್ಯಕ್ತವಾಗಿದೆ. ಲೋಕಸಭಾ ಚುನಾವಣೆಯ ಬಳಿಕ ಪ್ರದೀಪ್ ಈಶ್ವರ್ ನೀಡಿದ್ದ ಹೇಳಿಕೆಯೊಂದು ವೈರಲ್ ಆಗಿತ್ತು. ನಾವು ಸೋತಿಲ್ಲ, ಗೆಲುವು 5 ವರ್ಷ ಮುಂದೂಡಲಾಗಿದೆ ಎಂದಿದ್ರು. ಕೆಲವರು ಇದನ್ನ ರಾಜಕೀಯ ಆತ್ಮವಿಶ್ವಾಸ ಎಂದ್ರೆ, ಇನ್ನು ಕೆಲವರು ಇದನ್ನ ವಾಸ್ತವಿಕತೆಯಿಂದ ದೂರವಾದ ಹೇಳಿಕೆ ಎಂದು ಟೀಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಚುನಾವಣೆ ವೇಳೆ ನೀಡಿದ ರಾಜೀನಾಮೆ ಸವಾಲು ಕೂಡ ಟೀಕೆಗೆ ಕಾರಣವಾಗಿದೆ. ಒಟ್ಟಾರೆ ಪ್ರದೀಪ್ ಈಶ್ವರ್ ಟ್ರೋಲ್ ಆಗುತ್ತಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಈ ಹಿಂದೆ ಪ್ರದೀಪ್ ಈಶ್ವರ್ ಉದ್ದುದ್ದ ಕೂದಲು ಬಿಟ್ಟು ಓಡಾಡಿದ್ದು ಸಹ ವೈರಲ್ ಆಗಿತ್ತು. ಈಗ ಶಾಸಕ ಸ್ವಲ್ಪ ಟ್ರಿಮ್ ಮಾಡಿಸಿದ್ದಾರೆ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ಡೆಸ್ಕ್, ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್.